ಅಧ್ಯಕ್ಷರೇ, ನಾನು ಕೂಡ ಅಲ್ಲಿ ಗ್ರಾಮವಾಸ ಮಾಡಿ ಒಂದೂವರೆ 2 ದಿನ ಅಲ್ಲೇ ಇದ್ದೆ ನಾನು. ಓಕೆ. ಬಹಳ ಕಷ್ಟದ ಪರಿಸ್ಥಿತಿ ಅಲ್ಲಿ ನಾನು ಹೋಗಿದ್ನಲ್ಲ. ಅವ್ರ MLAಗಳು ಬಹಳ ಕಷ್ಟ ಅಲ್ಲಿ ದಿನ ಕಾಡಲ್ಲೇ ಓಡಾಡ್ಬೇಕು. ಅವ್ರ ಪರಿಸ್ಥಿತಿನೂ ಕಾಡಲ್ಲಿ ಓಡಾಡ್ಬೇಕು. ನಾನು ಹೋಗಿದ್ದನು ಕೂಡ ಈ ಸಂಘರ್ಷ ಇದೆಯಲ್ಲ ಕಾಡು ಮತ್ತು ನಾಡಿನ ಮಧ್ಯೆ, ಅವ್ರ ಪೂರ್ತಿ ಕಾನ್ಸ್ಟಿಟ್ಯೂನ್ಸಿ ದಿನ ಹೊಡೆದಾಟನೆ, ಕೇಸ್ಗಳು. ಅಲ್ಲಿ ಹೋದಾಗ ಕೆಲವ್ರ ಮನೆಯೆಲ್ಲ ಬಿಟ್ಟು ಓಡಾಡ್ಬಿಟ್ಟಿದ್ದಾರೆ ಈ ಫಾರೆಸ್ಟ್ ಅವ್ರ ಕಾಟಕ್ಕೆ. ಅವರೇನೋ ರೈತರೇನು ಇದಾರಲ್ಲ, ಅವರು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಡ್ಯಾಮ್ಗಳು ಕಟ್ತಿರಲ್ಲ, ಆ ಡ್ಯಾಮ್ಗಳು ಕಟ್ಟಿದಾಗ ಅವರು ಜಮೀನ್ ಬಿಟ್ಕೊಟ್ಟವ್ರೆ. 5,000 ಎಕರೆ 3,000 ಎಕರೆ ಬಿಟ್ಕೊಟ್ಬಿಟ್ಟಾರೆ. ಅವಾಗ ಏನಾದ್ರು, ಅವಾಗ ಸರ್ಕಾರ ಹಾಗೆ ನಡೀತಾ ಇದ್ದಿದ್ದಲ್ಲ. ಅವ್ರು ಹೇಳಿದ್ರು ಹೋಗ್ರಿ ಇಲ್ಲೆಲ್ಲ ಇದ್ದು ಬಿಡ್ರಿ ಅಂದ್ರು. ಸೊ ಅವರೆಲ್ಲ ಅಲ್ಲೇ ಇದ್ದಾರೆ. ಅಂದ್ರೆ ಸುಮಾರು 40-50 ವರ್ಷದಿಂದ. ಈಗ ಫಾರೆಸ್ಟ್ ಅವರು ಆಕ್ಟ್ ತೋರಿಸ್ಬಿಟ್ಟು ನೋಡಿ, ಸುಪ್ರೀಂ ಕೋರ್ಟ್ ಆಕ್ಟ್ ತೋರಿಸ್ಬಿಟ್ಟು ಅವ್ರನ್ನೆಲ್ಲ ಹೋಗು ಅಂತಾರೆ. ಅವ್ರು ಹೋಗಲ್ಲ. ನಾವು ನಕ್ಸಲ್ ಆಗ್ತಾರೆ, ನಾವು ವಿರೋಧಿಗಳೇ ನಕ್ಸಲ್ಗೆ. ನಾವು ಈ ತರದ್ದೆಲ್ಲ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ, ನಾನು ಹೋದಾಗ ನನಗೂ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ನನಗನ್ಸ್ತು ಇದು ಕೊಡ್ಬೇಕು ಅಂತ. ನಾನು ಹೇಳ್ಬಂದೆ ಏನಾನ ಅದು ಮಾಡಿ ನಿಮ್ಗೆ ನ್ಯಾಯ ಕೊಡಿಸ್ತೀನಿ ಅಂತ. ಆ ಫಾರೆಸ್ಟ್ ಅವ್ರನ್ನೆಲ್ಲ ಕರೆದು ಅಲ್ಲಿ ಮಾಡಿದೆ. ಆಯ್ತು ಸರ್ ಏನಾನ ಮಾಡೋಣ ಅಂತ. ನಾನು ಈ ಕಡೆ ಬಂದ ತಕ್ಷಣ ತಿರ್ಗದೆ ಏನಾದ್ರೂ ಶಾಸಕರು ಮಾತಾಡ್ತಾ ಇದಾರೆ, ನಾನು ಅದಕ್ಕೆ ಧ್ವನಿ ಕೂಡಿಸ್ತೀನಿ. ಇನ್ನೊಂದು 5 ನಿಮಿಷ ಅವಕಾಶ ಕೊಡಿ. ಸಮಸ್ಯೆ ಇರೋದು ಇಲ್ಲ ಸನ್ಮಾನ ಅಧ್ಯಕ್ಷರೇ, ನಾನು ಅವ್ರಿಗೆ ಸಮಯ ಕೊಡಿ ಅಂತ ಹೇಳಕ್ಕೆ ಅವ್ರಿಗೆ ಸಮಯ ಕೊಡಿ. ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ಕಿರಿಯ ಶಾಸಕರುಗಳು, ನಾವು ಅವರ ನೋಡಿ ಕಲಿಯಂತದ್ದು ಬಹಳಷ್ಟು ಜನ ಹಿರಿಯ ಶಾಸಕರುಗಳನ್ನ ಕಲಿಯತಕ್ಕಂಥದ ನಮ್ಗೆ ಕಲ್ಪಿಸ್ಕೊಟ್ಟಿದ್ದಾರೆ, ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ 210 ಜನ ರೈತರು ಮುಳುಗಡೆ ಆದಂತ ಪ್ರದೇಶದಲ್ಲಿ ಏನು ಭೂಮಿಯನ್ನ ಉಳ್ತಿದ್ರು ಅದು ಅವ್ರಿಗೆ ಸಿಕ್ಕಿಲ್ಲ. 210 ಜನ ರೈತರು ಈಗಲೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಆ ಒಂದು ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ರೀತಿ ಆದ್ಯತೆಯನ್ನ ಕೊಡಬೇಕು. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ಪೆಷಲ್ ಪ್ಯಾಕೇಜ್ ನ ಚಾಮರಾಜನಗರ ಮತ್ತು HD ಕೋಟೆ ತಾಲೂಕಿಗೆ ಪ್ಯಾಕೇಜ್ ನ ಘೋಷಣೆಯನ್ನ ಮಾಡಬೇಕು.